ಕೋಬ್ರಾ ಬೈಟ್ ಆಗಿದೆ, ವೈಪರ್ ಬೈಟ್ ಆಗಿದೆ, ಪೈಥಾನ್ ವೈಪರ್ಸ್ ಬೈಟ್ ಆಗಿದೆ. ನನಗೆ ಹಾವುಗಳು ವಿಧವಾದ ಕಾಯಿಲೆಗಳು ಬರ್ತವೆ. ಹಾವುಗಳು ವೈರಲ್ ಫೀವರ್, ಹಾವು ಡಿವರ್ ಮಾಡ್ತೀವಿ ನಾವು. ಸೊ 3 months ಒಂದ್ಸರಿ ಸೇಮ್ ಹೆಂಗೆ ನಾವು ಹುಲಿ, ಚಿರತೆ, ಇವಾಗ ಆನೆಗಳಿಗೆಲ್ಲ ಡಿವರ್ ಮಾಡ್ತೀವೋ ಇವುಗಳಿಗೂ ಹಂಗೆ ಡಿವರ್ ಮಾಡ್ತೀವಿ. ಬಟ್ ಕಿಂಗ್ ಕೋಬ್ರಾಸ್ಗೆ ನಾವು ಸ್ಪೆಷಲ್ ಟೈಪ್ ಆಫ್ ಡಿವರ್ಮಿಂಗ್ ಮಾಡ್ತೀವಿ. ಇಗ್ವಾನ ಆಯಿತು, ಮತ್ತು ಸ್ನೇಕ್ಸ್ ಎಲ್ಲ ನಾನೇ ಮೇಂಟೆನೆನ್ಸ್ ಮಾಡ್ಕೊಳ್ತೀನಿ. ಎಲ್ಲ ಸ್ನೇಕ್ಸ್ ಟೋಟಲ್ ಎಷ್ಟು ಥರ ಸ್ನೇಕ್ಸ್ ಇದೆ ಹಾಗಾದ್ರೆ? ಈಗ ನಮ್ಮಲ್ಲಿ ಕಿಂಗ್ ಕೋಬ್ರಾ ಇದೆ, ಕೋಬ್ರಾ ಇದೆ, ವೈಪರ್ ಇದೆ, ಪೈಥಾನ್ ಇದೆ, ರ್ಯಾಟ್ ಸ್ನೇಕ್ ಇದೆ, ಅನುಕೊಂಡ ಇದೆ. ಓಕೆ. ಸೊ ಅಷ್ಟು ಸ್ನೇಕ್ಸ್ನ ಕೂಡ ನೀವೇ ಮಾನಿಟರ್ ಮಾಡ್ತೀರಾ? ಮಾನಿಟರ್ ಮಾಡ್ತೀವಿ. ಬನ್ನಿ ಹೋಗೋಣ ಹಂಗಂದ್ರೆ ಕಿಂಗ್ ಕೋಬ್ರಾ ಹತ್ರ. ಸರ್, ಇವಾಗ ಶಿವನಂಜಪ್ಪ ಹೇಳಿದ್ರು ಕರ್ಕೊಂಡು ಹೋಗ್ತಾ ಇದೀವಿ ಕೋಬ್ರಾ ಹತ್ರ ನೋಡೋದಕ್ಕೆ ಅಂತ, ಹಾವುಗಳೆಲ್ಲ ನೋಡೋಣ ಅಂತ. ಇವಾಗ ನಾವು ಅಲ್ಲಿ ನೋಡಿದ್ದು ಇಗುವಾನಗೂ ಟ್ರೀಟ್ಮೆಂಟ್ ಕೊಟ್ರಿ, ಹಾವಿಗೂ ಟ್ರೀಟ್ಮೆಂಟ್ ಕೊಡ್ತೀರಾ? ಹೌದು. ಏನು ಟ್ರೀಟ್ಮೆಂಟ್? ಹಾವಿಗೆ ಯಾಕೆ ಟ್ರೀಟ್ಮೆಂಟ್ ಕೊಡಬೇಕು? ಹಾವುಗಳು ವಿಧವಾದ ಕಾಯಿಲೆಗಳು ಬರ್ತವೆ. ಹಾವುಗಳು ವೈರಲ್ ಫೀವರ್, ಹಾವು ಡಿವರ್ ಮಾಡ್ತೀವಿ ನಾವು. ಸೊ 3 months ಒಂದ್ಸರಿ ಸೇಮ್ ಹೆಂಗೆ ನಾವು ಹುಲಿ, ಚಿರತೆ, ಇವಾಗ ಆನೆಗಳಿಗೆಲ್ಲ ಡಿವರ್ ಮಾಡ್ತೀವೋ ಇವುಗಳಿಗೂ ಹಂಗೆ ಡಿವರ್ ಮಾಡ್ತೀವಿ. ಬಟ್ ಕಿಂಗ್ ಕೋಬ್ರಾಸ್ಗೆ ನಾವು ಸ್ಪೆಷಲ್ ಟೈಪ್ ಆಫ್ ಡಿವರ್ಮಿಂಗ್ ಮಾಡ್ತೀವಿ. ಅಂದರೆ ನಾವು ಹಿಡ್ಕೊಂಡು ಮಾಡಲಿಕ್ಕಾಗಲ್ಲ, ಯಾಕಂದರೆ ಅವು ವ್ಯಾಲ್ಯುಬಲ್ ಸ್ಪೀಷೀಸು. ಸೊ ಅವುಗೆ ಹಿಡಿದು ನಾವು ಹಿಂಸೆ ಕೊಡಲಿಕ್ಕೆ ಇಷ್ಟಪಡಲ್ಲ. ಪ್ಲಸ್ ಮೋರ್ ಓವರ್ ಅವು ಸ್ವಲ್ಪ ಡೇಂಜರಸ್ಸು, ಸ್ವಲ್ಪ ಅವನ್ನ ಹ್ಯಾಂಡಲ್ ಮಾಡೋದೆಲ್ಲ ಭಾಳ ರಿಸ್ಕಿ ಇದೆ. ಸೊ ಇದು ನಾವು ಯಾವುದೋ ಒಂದು ಸರಿ ಅಂದರೆ ಪರವಾಗಿಲ್ಲ, ನಾವು ಇದು ಎವ್ರಿ 3 to 4 months ಮಾಡ್ತಾನೆ ಇರಬೇಕಾಗಿರೋದ್ರಿಂದ ನಾವೇನು ಮಾಡ್ತೀವಿ, ಅವುಗಳ ಫುಡ್ಡಲ್ಲಿ ಡಿವರ್ಮರ್ ಹಾಕಿ ನಾವು ಫೀಡ್ ಮಾಡ್ತೀವಿ. ಸೊ ಎವ್ರಿ ಆ್ಯಂಡ್ ಆಫನ್ ಯಾವಾಗ ನಾವು ಡಿವರ್ಮಿಂಗ್ ಮಾಡೋ ಅವಶ್ಯಕತೆ ಇದೆ, ನಾವು ಅದನ್ನು ಫುಡ್ಡಲ್ಲಿ ಹಾಕ್ಬಿಟ್ಟು ನಾವು ಫುಡ್ ಇದು ಕೊಟ್ಬಿಡ್ತೀವಿ ಅಂತ. ಇವು ಆಫ್ಟರ್ನೂನ್ ಟೈಮ್ಸ್ ಎಲ್ಲ ಸ್ವಲ್ಪ ಬಿಸಿ ಇದ್ದಾಗ ಆ್ಯಕ್ಟಿವ್ ಆಗ್ತವೆ. ನಮ್ಮ ಆಲ್ಮೋಸ್ಟ್ ಸ್ನೇಕ್ಸ್ನು ರಿಪ್ಲೇಸು ಸಮಶೀತೋಷ್ಣ ವಲಯಕ್ಕೆ ಹೊಂದ್ಕೊಳ್ಳುವಂಥ ಪ್ರಾಣಿಗಳು. ಅವಕ್ಕೆ ಹೆಚ್ಚಿಗೆ ಬಿಸಿಲು ಆಗಲ್ಲ, ಹೆಚ್ಚಿಗೆ ಕೋಲ್ಡು ಆಗಲ್ಲ. ಆ ಕೋಲ್ಡ್ ಟೈಮ್ಗೆ ಸ್ವಲ್ಪ ವಾತಾವರಣ ಚೇಂಜ್ ಆಗಿ ಬಿಸಿ ಹೀಟ್ ಬೇಕು. ಆ ಹೀಟ್ ಇದ್ದಾಗ ಕೋಲ್ಡ್ ವಾತಾವರಣ ಇರುತ್ತೆ, ಹಾಗಾಗಿ ಸಮಶೀತೋಷ್ಣ ವಲಯಕ್ಕೆ ಹೊಂದ್ಕೊಳ್ಳುವಂಥ ಕಿಂಗ್ ಕೋಬ್ರಾ. ಎಷ್ಟಿದೆ ಕಿಂಗ್ ಕೋಬ್ರಾ ಇಲ್ಲಿ? ಈಗ ನಮ್ಮಲ್ಲಿ 5 ಇದೆ. ನಮ್ಮಲ್ಲಿ 5 ಇದೆ. ಸರ್, ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಕಿಂಗ್ ಕೋಬ್ರಾಗಳು ಕಂಡು ಬರುತ್ತೆ ಸರ್ ನಮ್ಮ ಕರ್ನಾಟಕದಲ್ಲಿ? ವೆಸ್ಟರ್ನ್ ಘಾಟ್ಸ್ ಏನಿದೆ ಅದೊಂದೇ ರೀಸನ್. ಆಗುಂಬೆ, ದಾಂಡೇಲಿ, ಮಂಗಳೂರು ಮತ್ತು ಮಡಿಕೇರಿ, ಈ ಥರ ಸೊ ಹಾಗಾದರೆ ಇವೆಲ್ಲ ರೆಸ್ಕ್ಯೂ ಮಾಡಿರೋದ ಬ್ರೀಡ್ ಮಾಡಿರೋದ ಸರ್ ಇಲ್ಲಿ? ಇವು ನಮ್ಮ ಹತ್ರ ಬಂದು ಆಲ್ಮೋಸ್ಟ್ ಒಂದು 12-13 ವರ್ಷ ಆಗಿದ್ದಾವೆ. ಇವು ಅವುಗಳಿಂದ ಇದ್ದಾವೆ. ಈ ವಾತಾವರಣ ಏನಿದೆ, ಇಟ್ಸ್ ನಾಟ್ ಸೂಟಬಲ್ ಫಾರ್ ಬ್ರೀಡಿಂಗ್. ಸಂತಾನೋತ್ಪತ್ತಿಗೆ ಇದು ಸೂಕ್ತವಾದ ವಾತಾವರಣ ಅಲ್ಲ. ಹಾಗೂ ನಮ್ಮ ಬನಗಡದಲ್ಲಿ ಒಂದು ಪ್ಲ್ಯಾನ್ ಇದೆ, ಇವಾಗ ಬ್ರೀಡಿಂಗ್ ಸೆಂಟರ್ ಅಂತ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ಇದೆ. ಅದು ನಮ್ಮ ಶಿವನಂಜಪ್ಪ ಅವರು ಭಾಳ ಆ ಟೈಮಲ್ಲಿ ಒಂದೊಂದು ಕಡೆ ಭಾಳ ಇಂಟ್ರೆಸ್ಟ್ ಕೊಟ್ಟು ಪ್ರಾಜೆಕ್ಟ್ ಮಾಡಿಸಿದ್ರು. ಬಟ್ ಕಾರಣಾಂತರಗಳಿಂದ ಅದು ಕಾರ್ಯಕ್ಕೆ ಬಂದಿಲ್ಲ. ಸೊ ಇವಾಗ ಅದು ಒಂಚೂರು ಅದಕ್ಕೂ ಜೀವ ಕೊಟ್ಟು ಒಂದು ಬ್ರೀಡಿಂಗ್ ಸೆಂಟರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಈ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸೂರ್ಯ ಸಿಂಗ್ ಅವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಬಿಡುವಾದ್ಮೇಲೆ ನಾವು ಪ್ಲ್ಯಾನ್ ಮಾಡಿ ಒಂದು ಬ್ರೀಡಿಂಗ್ ಸೆಂಟರ್ ಬನಗಡದಲ್ಲಿ ಇವುಗಳಿಗಂತ ಕಿಂಗ್ ಕೋಬ್ರಾ ಬ್ರೀಡಿಂಗ್ ಸೆಂಟರ್ ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ. ಇಲ್ಲಿವರೆಗೂ ಇವು ಯಾವುದು ಸಂತಾನೋತ್ಪತ್ತಿ ಆಗಿಲ್ಲ. ಇದು ಬೇರೆ ಹಾವುಗಳು, ಇದು ನಮ್ಮದು ರೆಸ್ಕ್ಯೂ ಭಾಳ ಬರ್ತವೆ. ಅಂದರೆ ಸುಮಾರು ಕಡೆಯಿಂದ ರೆಸ್ಕ್ಯೂ ಮಾಡ್ಕೊಂಡು ಬರ್ತಾರೆ. ಕೋಬ್ರಾಸ್ ಬರುತ್ತೆ, ಕೊಳಕಮಂಡಲ ಬರ್ತವೆ, ಮತ್ತು ರ್ಯಾಟ್ ಸ್ನೇಕ್ಸ್ ಬರ್ತವೆ. ಸೊ ಅವುಗಳನ್ನೆಲ್ಲ ನಾವು ಇಟ್ಕೊಂಡಿರ್ತೀವಿ, ಇಟ್ಕೊಳ್ತೀವಿ. ಅವನು ನಮ್ಮಲ್ಲಿ ಎನ್ಕ್ಲೋಜರ್ ಜಾಸ್ತಿ ಆಗ್ತಿದ್ದಂಗೆ ನಾವು ಎತ್ಕೊಂಡೋಗಿ ಕಾಡಿಗೆ ಬಿಟ್ಬಿಡ್ತೀವಿ ಅಂತ. ಸೊ ನಾವು ಅದನ್ನು ಇಲ್ಲಿ ಭಾಳ ದಿನ ಇಟ್ಕೊಳಲ್ಲ. ಹಾಗಾಗಿ ನಮಗೆ ಹಾವುಗಳದ್ದು ಬ್ರೀಡಿಂಗ್ ಇದುವರೆಗೂ ನಾವು ಯೋಚನೆ ಮಾಡಿಲ್ಲ. ಬಟ್ ಕಿಂಗ್ ಕೋಬ್ರಾ ವೈಪರ್ ಬ್ರೀಡಿಂಗ್ ಆಗಿದೆ, ಕೋಬ್ರಾ ಬ್ರೀಡಿಂಗ್ ಆಗಿದೆ, ಮತ್ತು ಪೈಥಾನ್ ಬ್ರೀಡಿಂಗ್ ಆಗಿದೆ. ಬ್ರೀಡಿಂಗ್ ಆದಮೇಲೆ ಅದು ಸ್ವಲ್ಪ ಸಾಕಷ್ಟು ಮಟ್ಟಿಗೆ ಆಹಾರ ತಿನ್ನೋ ಥರ ಆದಮೇಲೆ ಅದನ್ನು ನಾವು ಫಾರೆಸ್ಟಿಗೆ ರಿಲೀಸ್ ಮಾಡ್ತೀವಿ. ಸರ್, ಇವಾಗ ಟ್ರೀಟ್ಮೆಂಟ್ ಕೊಡ್ತೀರಾ ಯಾವುದಾದ್ರೂ ಹಾವಿಗೆ? ಇವತ್ತು ಇಲ್ಲ, ಬಟ್ ಏನು ರೆಗ್ಯುಲರ್ ವೆನ್ ಎವರ್ ದ ಟೈಮ್ ನೀಡ್ಸ್ ನಾವು ಅದನ್ನು ಇಂಟರ್ವ್ಯೂ ಮಾಡ್ತೀವಿ. ಕಳೆದ ವಾರ ಎಲ್ಲ ಕೋಬ್ರಾಗೆಲ್ಲ ಇದು ಪೈಥಾನ್ಸ್ಗೆಲ್ಲ ಟ್ರೀಟ್ ಮಾಡಿ ಡಿವರ್ಮಿಂಗ್ ಆಗಿತ್ತು. ಸೊ ಈಗ ಕೋಬ್ರಾಸ್ಗೆ ಮೋಸ್ಟ್ಲಿ ಮುಂದಿನ ತಿಂಗಳು ಕೋಬ್ರಾಸ್ಗೆ ಇದೆ. ಸೊ ಆ ಟೈಮಲ್ಲಿ ಅದ್ರ ಫುಡ್ಗೆ ಹಾಕಿ ಕೊಟ್ಬಿಡ್ತೀವಿ. ಇವಾಗ ನೋಡಿದಲ್ಲ ಇಗ್ವಾನಿಗೆ ಅದೇ ಸೇಮ್ ಟ್ರೀಟ್ಮೆಂಟಾ? ಅದೇ ಥರ
ಫುಡ್ಡಲ್ಲಿ ಕಿಂಗ್ ಕೋಬ್ರಾ ನಾವು ಡೈರೆಕ್ಟಾಗಿ ಕೊಡೋದಿಲ್ಲ. ಹ್ಞೂ ಬೇರೆ ನಾವು ಏನು ಕಿಂಗ್ ಕೋಬ್ರಾಗೆ ಆಹಾರ ಕೊಡ್ತೀವಿ ಅವನ್ನ ಅದ್ರೊಳಗೆ ಸೇರಿಸಿ ಜೊತೆಗೆ ಸೇರಿಸಿ ಫೀಡ್ ಮಾಡ್ತೀವಿ. ಶಿವನಂಜಪ್ಪ ಅವರೇ, ನೀವು 30 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೇಗಿದೆ ಎಕ್ಸ್ಪೀರಿಯನ್ಸ್ ಇವಾಗ? ಅವಾಗ ಸ್ಟಾರ್ಟಿಂಗ್ ಬಂದಾಗ ಹೇಗಿತ್ತು? ಕೆಲವೊಂದು ಇನ್ಸಿಡೆಂಟ್ ಹೇಳಿದ್ರು, ಬೇಫ್ ಆಫ್ ದ ಕ್ಯಾಮ್ರಾ. ಕೆಲವೊಮ್ಮೆ ನೀವು ಆವಿನ ಕೇಳಿ ಕಚ್ಚಿಸ್ಕೊಂಡಿದ್ದೀರಾ ಅಂತ. ಹೌದು, ಆಕಸ್ಮಿಕ ಘಟನೆ. ನಾನು ಈ ಸ್ನೇಕ್ಸ್ಗೆ ಅಂತ ಬಂದಾಗ ನಾನು ಈ ಸ್ನೇಕ್ಸ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಸ್ನೇಕ್ಸ್ ಅಂದರೆ ನನಗೂ ಭಯ ಆಗ್ತಿತ್ತು. ನಾನು ಸ್ನೇಕ್ಸ್ ಅಂದರೆ ಓಡೋಗ್ತಿದ್ದೆ. ನಮ್ಮ ಅಧಿಕಾರಿಗಳ ಒಂದು ಸಹಾಯದಿಂದ ಅವರೇ ನನಗೆ ಒಂದು ಉತ್ತೇಜನ ಕೊಟ್ಟು ಏನೂ ಆಗಲ್ಲ ಅಂತೇಳಿ ಒಂದು ಪ್ರಾಕ್ಟೀಸ್ ಕೊಟ್ಟು ಅವರೇ ಒಂದು ಧೈರ್ಯ ಕೊಟ್ಟು ನಾನು ಈಗ 32 ವರ್ಷಗಳಿಂದ ನಾನು ಹಾವುಗಳಲ್ಲೇ ಒಡನಾಟ ಮತ್ತು ಅವುಗಳ ಒಂದು ಪಾಲನೆಯಲ್ಲಿ 32 ವರ್ಷಗಳಿಂದ ಮಾಡ್ತಾಯಿದ್ದೆ. ನೀವು ಹಾವು ಹತ್ರ ಯಾವತ್ತಾರು ಕಚ್ಚಿಸ್ಕೊಂಡಿದ್ದೀರಾ? ಹೌದು, ನನಗೆ ಕೋಬ್ರಾ ಬೈಟ್ ಆಗಿದೆ, ವೈಪರ್ ಬೈಟ್ ಆಗಿದೆ, ಪೈಥಾನ್, ವೈಪರ್ಸ್ ಬೈಟ್ ಆಗಿದೆ. ನನಗೆ ಕೋಬ್ರಾ ಬೈಟ್ ಅದಕ್ಕೂ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ವೈಪರ್ ಬೈಟ್ ಆದಾಗೂ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಬೇರೆ ಸ್ನೇಕ್ಸು ಬೈಟ್ ಆದಾಗ ಅದು ನಾನ್ ವೆನಮಸ್ಸು, ಅಷ್ಟಾಗಿ ನಾನೇ ಟ್ರೀಟ್ಮೆಂಟ್ ಬಗ್ಗೆ ಕಾಳಜಿ ವಹಿಸಿ. ಯಾವಾಗ ಕೋಬ್ರಾ ಬೈಟ್ ಆಗಿದೆ, ಹೇಗೆ, ಏನು? ನಾನು ಸ್ನೇಕ್ಸು ಅದು ಒಂದು ಕೋಬ್ರಾ ಹಿಡ್ಕೊಂಡು ಅದನ್ನ ತೊಗೊಂಡೋಗಿ ರಿಲೀಸ್ ಮಾಡಬೇಕಾದ್ರೆ ಬೈಟ್ ಆಯಿತು. ಅದಕ್ಕೂ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಮತ್ತು ವೈಪರ್ ನಮ್ಮ ಪಿಟ್ಟಲ್ಲೇ ಇದೇ ಥರ ಟ್ರೀಟ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಎಲ್ಲಿ ಕಚ್ಚಿತು ನಿಮಗೆ? ನನಗೆ ಇದು ಕೋಬ್ರಾ ಬೈಟ್ ಆಗಿರೋದು ಇದು. ಹಾಂ, ಅದು ಬೈಟ್ ಆದ್ಮೇಲೆ ಏನಾದರೂ ಶೇಪ್ ಏನೋ ಚೇಂಜ್ ಆಗುತ್ತಾ? ಕಲರ್ ಆಗುತ್ತೆ ಆಗುತ್ತೆ. ಓಕೆ, ಇಲ್ಲೊಂದು ಸ್ವಲ್ಪ ಡಂಕು ಥರ ಆಗಿತ್ತಲ್ಲ. ಓಕೆ, ಅದು ಡ್ರೈ ಬೈಟ್ ಥರ ಆಗಿದ್ದು, ಆದರೂ ಅದೇ ಇದೇ ಎಕ್ಸಸ್ ಆಗಿತ್ತು. ಟ್ರೀಟ್ಮೆಂಟ್ ತೊಗೊಂಡೆ. ಓಕೆ, ಕೋಬ್ರಾ ಬೈಟ್ ಅಂದರೆ ತುಂಬ ಡೇಂಜರಸ್. ಹೌದು. ಏನಾದರೂ ನೀವು ಅವಾಗ ಫಸ್ಟ್ ಟ್ರೀಟ್ಮೆಂಟ್ ಏನು ಮಾಡಿದ್ರಿ? ಏನೂ ಮಾಡಿಲ್ಲ. ನಾನು ಸ್ವಲ್ಪ ಹೆಲ್ತಿಯಾಗಿ ನಾರ್ಮಲ್ ಆಗಿದ್ದೆ. ಹಾಗಾಗಿ ನನಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಈಸಿ ಆಯಿತು. ಓಕೆ, ನಾವು ಸ್ನೇಕ್ ಬೈಟ್ ಆದಾಗ ಭಯ ಪಡಬಾರ್ದು. ಸ್ನೇಕ್ ಬೈಟ್ ಆಯಿತು ನನಗೆ ಏನಾಗುತ್ತೋ ಏನೋ ಅಂತ ಭಯ ಯಾವ ಪಡ್ತೀವಿ, ಅದು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ನಾವು ನಾರ್ಮಲ್ಲಾಗಿ ಕೂಲಾಗಿದ್ದು ಹೋಗಿ ಟ್ರೀಟ್ಮೆಂಟ್ ತೊಗೊಬೋದು. ಇಂಪಾರ್ಟೆಂಟು ಅದು. ಭಯ ಪಡ್ದಂಗೆ ಕೂಲಾಗಿರಬೇಕು. ಪಕ್ಕದವರೆಲ್ಲ ಭಯ ಪಡಿಸ್ತಾರೆ ಹಾಗೆ ಹೀಗೆ ಅಂತ. ನಾವು ಕಾಮನ್ನಾಗಿ ನಾರ್ಮಲ್ಲಾಗಿ ಧೈರ್ಯ ತೊಗೊಂಡು ಏನೂ ಆಗಲ್ಲ ಬಿಡೋ ಧೈರ್ಯ ತೊಗೊಂಡು ಕೂಲಾಗಿದ್ದು ಆದಷ್ಟು ಸೇಫ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಬೋದು. ಈಸಿ ಆಗುತ್ತೆ. ಇಗ್ವಾನ ಇದು ಯಾವ ದೇಶದ ಪ್ರಾಣಿ? ಇಗ್ವಾನ್ ಅಂದರೆ ಇದು ಮೂಲ ನಮ್ಮ ಭಾರತ ದೇಶದ್ದಲ್ಲ. ಇದು ಸೌತ್ ಆಫ್ರಿಕಾ ಬ್ರೀಡು ಮೂಲ. ಅಲ್ಲಿಂದ ಈಗ ಎಲ್ಲ ಕಡೆ ಸಿಗುತ್ತೆ. ಅಂದರೆ ಇದು ಎಲ್ಲ ಕಡೆ ಸಾಕ್ಬೋದು. ಈಗ ಪರ್ಮಿಷನ್ ಇದೆ, ಸಾಕ್ಬೋದು. ಮತ್ತು ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಇದು ಸಾಕ್ಬೋದು, ತೊಂದರೆ ಏನಿಲ್ಲ. ಅದು ನಾನ್ ಪಾಯ್ಸನ್ನು, ಏನು ಸಾಕಿದಂತೆ ಯಾವುದೇ ರೀತಿ ತೊಂದರೆ ಆಗೋದು ಆ ಥರ ಏನಿಲ್ಲ. ಕಚ್ಚಿದ್ರೂ ಏನು ಆ ಥರದ ವ್ಯಕ್ತಿಗತ ಏನು ಆಗೋದಿಲ್ಲ. ಇದರಲ್ಲೂ ಏನೋ ವೆರೈಟಿ ಬರುತ್ತೆ, ಯಾಕಂದರೆ ನೋಡ್ತಾ ಇದ್ದೀವಲ್ಲ ನಾವು. ಹೌದೌದು, ಇದರಲ್ಲಿ ಸುಮಾರು 8 ರಿಂದ 10 ವೆರೈಟೀಸ್ ಬರುತ್ತೆ. ಅಂದರೆ ಜಾತಿ ಒಂದೇ, ಬಣ್ಣಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಮೇಲ್ ಫೀಮೇಲ್ ಹೇಗೆ ಕಂಡುಹಿಡಿಯೋದು ಇದರಲ್ಲಿ? ಇದು ಮೇಲ್ ಅಂದರೆ ಈಗ ನಾವೊಂದು ಎಕ್ಸಾಂಪಲು, ಆನೆಗೆ ಕೋಟ್ ಜಾಸ್ತಿ ಉದ್ದಕ್ಕೆ ಬರುತ್ತೆ, ಗಂಡಿಗೆ. ಹೆಣ್ಣಿಗೆ ಉದ್ದಕ್ಕೆ ಬರುತ್ತೆ. ಅದೇ ರೀತಿ ಇದಕ್ಕೆ ಗದ್ದ ಗಂಡಿಗೆ ಜಾಸ್ತಿ ಬರುತ್ತೆ, ಹೆಣ್ಣಿಗೆ ಚಿಕ್ಕದಾಗಿ ಬರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿ ಇದಾಗುತ್ತೆ. ಎಷ್ಟು ವರ್ಷ ಇದು ಬದುಕಿರುತ್ತೆ? ಇದು 15 ರಿಂದ 18 ವರ್ಷ ಬದುಕುತ್ತೆ. ಇದು ಡೆಲಿವರಿ ಪ್ರೊಸೆಸ್ ಎಲ್ಲ ಹೇಗೆ? ಡೆಲಿವರಿ ಅಂದರೆ ನ್ಯಾಚುರಲ್ಲು, ಮೊಟ್ಟೆ ಇದು ಕ್ರಾಸ್ ಆಗಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಇದು ಏನು ಫುಡ್ಡು? ಇದಕ್ಕೆ ಏನು ಸ್ಪೆಷಲ್ ಫುಡ್? ಇದು ಸಸ್ಯಾಹಾರಿ. ಸೌತ್ ಆಫ್ರಿಕನ್ಸ್ ಆಲ್ಮೋಸ್ಟ್ ನಾನ್ ವೆಜ್ ಅಂತ ನಾವು ಹೇಳ್ತೀವಿ. ಈಗೆಲ್ಲ ನಾನ್ ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ. ಅಂದರೆ ನೀವು ಯಾವತ್ತಾದರೂ ಇದಕ್ಕೆ ನಾನ್ ವೆಜ್ ಫೀಡ್ ಮಾಡೋಕ್ಕೆ ಏನಾದ್ರು ಟ್ರೈ ಮಾಡಿದಾರಾ? ಇಲ್ಲ, ಮಾಡ್ತೀವಿ. ಇದು ಚಿಕನ್ನು ತಿನ್ನುತ್ತೆ. ಇದು ಚಿಕನ್ ತಿನ್ನುತ್ತೆ. ಓ, ಓಕೆ. ಎಷ್ಟು ದಿನಕ್ಕೊಂದ್ಸಲ ಈ ಥರ ರೆಗ್ಯುಲರ್ ಆಗಿ ಇವಾಗ ನೀವು ಮೆಡಿಕೇಶನ್ ಕೊಟ್ರಲ್ಲ, ಹೇಗೆ ಮೆಡಿಕೇಶನ್ ಕೊಡ್ತೀರಾ? ಮೆಡಿಕೇಶನ್ ಅಂದರೆ ಇದು 3-4 ಮಂತ್ಸ್ಗೆ ಒಂದ್ಸರಿ ಡೆಲಿವರ್ ಮಾಡಿದ್ರೆ ಒಳ್ಳೆಯದು. ಓಕೆ. ಏನು ಸಾಮಾನ್ಯವಾಗಿ ಏನು ಕಾಯಿಲೆಗಳು ಕಂಡು ಬರುತ್ತೆ ಈ ಪ್ರಾಣಿಯಲ್ಲಿ? ಇದು ಇಗ್ವಾನಾಗೆ ಇದು ಅಂಥ ಒಂದು ಕಾಯಿಲೆ ಜಾಸ್ತಿ ಬರೋದಿಲ್ಲ. ಇದಕ್ಕೆ ಕಾಯಿಲೆ ಕಡಿಮೆ. ಮೇಂಟೆನೆನ್ಸ್ ಅಂದರೆ ಹೆವಿ ಮೆಡಿಕಲ್ ಏನು ಬರೋದಿಲ್ಲ. ನ್ಯಾಚುರಲ್ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಹಾಂ, ಓಕೆ. ಸಿಂಪಲ್ ಸಣ್ಣ ಪುಟ್ಟ. ನೀವು ಕಂಡು ಬಂದಂಗೆ ಯಾವ್ಯಾವ ರೀತಿ ಕಾಯಿಲೆಗಳನ್ನ ಐಡೆಂಟಿಫೈ ಮಾಡಿದ್ದೀರಾ ಈ ಒಂದು ಪ್ರಾಣಿಯಲ್ಲಿ? ಇಗ್ವಾನಾಗೆ ಇಗ್ವಾನಾಗೆ ಇಗ್ವಾನ್ ಅಂದರೆ ಇದಕ್ಕೆ ಜಾಸ್ತಿ ಏನಪ್ಪ ಅಂದರೆ ಸ್ವಲ್ಪ ಇನ್ಫೆಕ್ಷನ್
ಪ್ರಾಬ್ಲಮ್ ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಅಂತ ಇನ್ಫೆಕ್ಷನ್ಸ್ ಅಷ್ಟೇ. ಬನ್ನಿ ಇವಾಗ ನೆಕ್ಸ್ಟ್ ನೀವು ಇನ್ಯಾವ್ಯಾವ ಇಲ್ಲಿರುವಂತಹ ಜಲಚರ ಜೀವಿಗಳನ್ನು ನೀವು ನೋಡ್ಕೊಂಡು? ನಾನೇ ಈಗ ಇಗ್ವಾನ ಆಯಿತು, ಮತ್ತು ಸ್ನೇಕ್ಸ್ ಎಲ್ಲ ನಾನೇ ಮೇಂಟೆನೆನ್ಸ್ ಮಾಡ್ಕೊಳ್ತೀನಿ. ಎಲ್ಲ ಸ್ನೇಕ್ಸ್ ಟೋಟಲ್ ಎಷ್ಟು ಥರ ಸ್ನೇಕ್ಸ್ ಇದೆ ಹಾಗಾದ್ರೆ? ಈಗ ನಮ್ಮಲ್ಲಿ ಕಿಂಗ್ ಕೋಬ್ರಾ ಇದೆ, ಕೋಬ್ರಾ ಇದೆ, ವೈಪರ್ ಇದೆ, ಪೈಥಾನ್ ಇದೆ, ರ್ಯಾಟ್ ಸ್ನೇಕ್ ಇದೆ, ಅನುಕೊಂಡ ಇದೆ. ಓಕೆ, ಸೊ ಅಷ್ಟು ಸ್ನೇಕ್ಸ್ನು ಕೂಡ ನೀವೇ ಮಾನಿಟರ್ ಮಾಡ್ತೀರಾ? ಮಾನಿಟರ್ ಮಾಡ್ತೀವಿ. ಅಂದರೆ ಒಂದೇ ಟೈಮಿಂಗ್ಸಲ್ಲಿ ಡ್ಯೂಟಿ ಮಾಡ್ತೀರಾ ಅಥವಾ ಶಿಫ್ಟ್ಸು ಚೇಂಜ್ ಆಗ್ತಾ ಶಿಫ್ಟ್ ಏನಿಲ್ಲ, ನಾನು ಜನರಲ್ ಡ್ಯೂಟಿಲೇ ಇರ್ತೀನಿ ಡೈಲಿ ಅದನ್ನು ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿ ಮೇಂಟೆನೆನ್ಸು ಮಾಡ್ತೀರಾ. ಹಾಗಾದರೆ ಹೋಗೋಣ, ನೆಕ್ಸ್ಟ್ ಯಾವ ಒಂದು ಸ್ನೇಕ್ ಹತ್ರ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ? ಕಿಂಗ್ ಕೋಬ್ರಾ ಹೋಗೋಣ. ಕಿಂಗ್ ಕೋಬ್ರಾ ಹೋಗೋಣ. ಓಕೆ, ಕಿಂಗ್ ಕೋಬ್ರಾ ನಿಮಗೆ ಕಚ್ಚಿತ್ತು ಅಂತ ಹೇಳಿದ್ರಿ ಅಲ್ಲ? ಕಿಂಗ್ ಕೋಬ್ರಾ ಅಲ್ಲ, ಕೋಬ್ರಾ. ಕೋಬ್ರಾ ಕಿಂಗ್ ಕೋಬ್ರಾ ಬೈಟ್ ಆದರೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಆ್ಯಕ್ಚುಲಿ ಉಳಿಯೋದು ಇಲ್ಲ. ಕರೆಕ್ಟಾಗಿ ಬೈಟ್ ಆದರೆ ಉಳಿಯೋದಿಲ್ಲ. ಡ್ರೈ ಬೈಟ್ ಆದರೆ ಬಚಾವು, ಅದು ಸರಿಯಾಗಿ ಕಿಂಗ್ ಕೋಬ್ರಾ ಬೈಟ್ ಆದರೆ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಗಾದ್ರೆ ನಿಮಗೆ ಕಚ್ಚಿದ್ದು ಬರೀ ಕೋಬ್ರಾ? ಕೋಬ್ರಾ ವೈಪರ್. ಹಾಂ, ಏನಕ್ಕೆ, ಯಾಕೆ ಕಚ್ಚಿತು, ಏನು ಅಗ್ರೆಸಿವ್ ಆಯ್ತದು? ಅಗ್ರೆಸಿವ್ ಅಂದರೆ ನಾವು ಮೇಂಟೆನೆನ್ಸ್ ಮಾಡ್ತಾ ಇರ್ತೀವಿ, ಆಕಸ್ಮಿಕವಾಗಿ ಆಗುತ್ತೆ ಅದು ಸರ್ವೇ ಸಾಮಾನ್ಯ ಆಕಸ್ಮಿಕವಾಗಿ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಎಷ್ಟು ಸಲ ಕಚ್ಚಿರ್ಬೋದು? ನನಗೆ ಆಲ್ಮೋಸ್ಟ್ ಕೋಬ್ರಾ ಬೈಟ ಒಂದು ಸಾರಿ ಬೈಟ್ ಆಗಿದೆ, ವೈಪರ್ ಒಂದು ಸಾರಿ ಬೈಟ್ ಆಗಿದೆ, ಪೈಥಾನ್ಸು ಮತ್ತು ರ್ಯಾಟ್ ಸ್ನೇಕ್ಸು. ಲೆಕ್ಕನೇ ಇಲ್ಲ ಹಂಗಾದ್ರೆ? ಅದೇನು ಕಾಮನ್ ಇರುತ್ತೆ, ಅದೇನು ನಿಮ್ಗೇನು ಹಾರ್ಮ್ ಆಗಿಲ್ವಾ? ನಿಮ್ಗೇನು ಹಾರ್ಮ್ ಆಗಿಲ್ಲ ಅದರಿಂದ? ಬೇರೆ ಸ್ನೇಕ್ಸಿಂದ ಏನು ತೊಂದರೆ ಆಗಿಲ್ಲ ನನಗೆ. ಬೇರೆ ವೈಪರು ಕೋಬ್ರಾ ಅದೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಬೇರೆ ಸ್ನೇಕ್ಸಿಂದ ಅಂಥ ಹೆವಿ ಆಗಿಲ್ಲ. ಆದರೆ ನಾವು ಟಿ ತೊಗೊಬೇಕು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.